ತೂಟದಾರ ಹೇಳಿದರೆ ಅಗ್ನಿ ಕೇಳಿ, ಬೆಂಕಿಯಲ್ಲಿ ಆಡತಕ್ಕಂಥ ವಿಶೇಷವಾದ ಸೇವೆ. ಸಮಯ ನೋಡಿ ಬೆಳಗ್ಗಿನ ಜಾವ 4:15 ಆಗೋದಷ್ಟೇ. ಎಷ್ಟು ಭಕ್ತಾದಿಗಳು ಸೇರಿದ್ದಾರೆ ನೋಡಿ. ಇವಾಗ ಲೈಟಾಗಿ ಮಳೆ ಬರ್ತಾ ಉಂಟು, ಆದರೂ ನಮ್ಮ ಭಕ್ತಾದಿಗಳ ಜನಸಂಖ್ಯೆ ಕಡಿಮೆ ಆಗಲಿಲ್ಲ. ನಮ್ಮ ಕಟೀಲಿನ ಜಾತ್ರೆ ವಿಶೇಷ ಸಂದರ್ಭ ಅಂತ ಹೇಳಿದರೆ ಈ ತೂಟೆದಾರ ಭಾರಿ ಒಂದು ಆಕರ್ಷಣೀಯ ಭಾಗ ಅಂತಲೇ ಹೇಳ್ಬೋದು. ಕಟೀಲಮ್ಮ ಜಳಕಕ್ಕೆ ಹೋಗಿ ಬಂದ ನಂತರ ತೂಟೆದಾರ ನಡೀತದೆ. ತೋಟೆದಾರವನ್ನು ನೋಡಲಿಕ್ಕೆ ಜನ ಎಲ್ಲೆಲ್ಲಿಂದ ಬರ್ತಾರೆ ಆಯ್ತಾ, ಅಂದರೆ ಮೂಲೆ ಮೂಲೆಯಿಂದ ಭಕ್ತಾದಿಗಳು ಬರ್ತಾರೆ. ಈ ತೋಟೆದಾರ ಅನ್ನುವಂಥದ್ದು ಅತ್ತೂರು ಕೊಡಿತೂರು ಎನ್ನುವ 2 ಗ್ರಾಮಗಳ ನಡುವಿನ ಕಾಳಗ. ನೋಡ್ಲಿಕ್ಕಂತೂ ಭಾರಿ ಒಂದು ರೋಚಕವಾದ ಸನ್ನಿವೇಶ. ಹೇಗೆ ಬೆಂಕಿಯಲ್ಲಿ ಆಟ ಆಡ್ತಾರೆ ನೋಡಿ. ಬೆಂಕಿಯಿಂದ ದೂರ ಇರಿ ಅಂತೇಳಿ ನಮ್ಮ ಹಿರಿಯರು ಹೇಳ್ತಾರೆ, ಆದರೆ ಇಲ್ಲಿ ಬೆಂಕಿಯಲ್ಲೇ ಆಟ ಆಡುವಂಥದ್ದು. ತೂಟದಾರ ಹೇಳಿದರೆ ಅಗ್ನಿ ಕೇಳಿ, ಬೆಂಕಿಯಲ್ಲಿ ಆಡತಕ್ಕಂಥ ವಿಶೇಷವಾದ ಸೇವೆ. ತೆಂಗಿನ ಗರಿಯ ಪಂಜನ್ನು ನಿರ್ಮಿಸಿ ಅತ್ತೂರು ಕೊಡತ್ತೂರು ಅಂತ 2 ಮಾಗಣೆಯ ಗ್ರಾಮಸ್ಥರು ಮಾತ್ರ ಭಕ್ತರು ಸೇರಿಕೊಂಡು ಎದುರು ಬದುರು ನಿಂತುಕೊಂಡು ತಮ್ಮ ಮೈಗೆ ತೆಂಗಿನ ಪಂಜನ್ನು ಬಿಸಾಡಿ ಆ ಮೂಲಕವಾಗಿ ಅಗ್ನಿಯ ಹಾರಾಟವನ್ನು ನೋಡತಕ್ಕಂತಹ ಸುಂದರವಾದ ದೃಶ್ಯ ಇದು 2 ಕಡೆಯಲ್ಲಿ ನಡೀತದೆ. ಅವಭೃತ ಸ್ನಾನ ಆಗಿ ಬಂದ ನಂತರ ಒಂದು 12 ನಿಮಿಷಗಳ ಕಾಲ ಒಂದು ಕಡೆಯಲ್ಲಿ ನಡೀತದೆ. ಆಯಾ ದೇವಸ್ಥಾನದ ರಥಬೀದಿಯಲ್ಲಿ 12 ನಿಮಿಷಗಳ ಕಾಲ ನಡೀತದೆ. ತೂಟೆದಾರ ಎಲ್ಲ ಆದ ನಂತರ ದೇವಸ್ಥಾನದ ಒಳಗಡೆ ದೈವದೇವರ ಭೇಟಿ ಆಗ್ತದೆ, ಹಾಗೆಯೇ ದರ್ಶನ ಬಲಿ ಕೂಡ ಇರ್ತದೆ. ಅದಾದಮೇಲೆ ದೇವಸ್ಥಾನದ ಒಳಗೆ ಬಂದು ಧ್ವಜಾರೋಹಣ ಆದಮೇಲೆ ಕೊಡಮಣಿತ್ತಾಯರ ಕೋಲ ಆಗಿ ಪುನಃ ಹಿಂದಕ್ಕೆ ಹೋಗತಕ್ಕಂತಹ ವೈಭವದ ಉತ್ಸವ ಜಗತ್ ಪ್ರಸಿದ್ಧವಾದದ್ದು.